Hello dear students, welcome to English Art channel for learners. To the Food from Its Child, written by Pablo Neruda and translated by Alistair Reid. He was a Scottish poet and translator as well as. So, To the Food from Its Child talks about the journey of a man from birth to death, how one should get experience throughout his childhood, teenager, youngster, old age, and finally he meets with the death. So all the things is narrated in this poem. The poem is talking about whole and soul of a life sketch of a man. Just this the foot is the child's foot is used as a symbolically. The foot is nothing but a child, a man. So ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಈ ಒಂದು ಕವನ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಮನುಷ್ಯನ ಜೀವನದ ಬಗ್ಗೆ. ಮನುಷ್ಯನ ಜೀವನದ ಒಂದು ಪ್ರಯಾಣ ಇದೆಯಲ್ಲ, ಓಕೆ, ಪಯಣ, ಜೀವನ ಹುಟ್ಟಿನಿಂದ ಸಾಯುವವರೆಗೂ ಇರುವಂಥ ಒಂದು ಪಯಣದ ಬಗ್ಗೆ ಈ ಒಂದು ಪೋಯಮ್ ಹೇಳುತ್ತೆ. ಅವನ ಒಂದು ಜೀವನದ ಒಂದು ಏರುಪೇರುಗಳಾಗಿರ್ಬೋದು, ಮತ್ತು ಸಂಕಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅನುಭವಗಳಾಗಿರ್ಬೋದು, ಈ ಎಲ್ಲ ಒಂದು ಅನುಭವಗಳ ಬಗ್ಗೆ ಈ ಒಂದು ಪೋಯಮ್ ಹೇಳುತ್ತೆ. ಸೊ ಪ್ರತಿಯೊಂದು ಕ್ಷಣಕ್ಕೂ ಅವನು ಪಡೆಯುವಂತಹ ಒಂದು ಅನುಭವ ಆಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಅದರ ಬಗ್ಗೆ ಏನಿದೆ ಅಂದರೆ ಹೇಳುತ್ತೆ. ಸೊ ಫೂಟ್ ಅಂತಂದರೆ ಇಲ್ಲಿ ಸಿಂಬಾಲಿಕಲಿ ಆಗಿ ಯೂಸ್ ಮಾಡಲಾಗಿದೆ. ಓಕೆ, ಚೈಲ್ಡ್ಸ್ ಫೂಟ್ ಅಂತಂದರೆ ಮನುಷ್ಯ ಅಂತ ತಿಳ್ಕೊಬೋದು ನಾವು. ಓಕೆ, ಮನುಷ್ಯನ ಒಂದು ಜೀವನದ ಒಂದು ಜರ್ನಿ ಇದೆ ಅಲ್ಲ, ಹುಟ್ಟಿನಿಂದ ಸಾಯುವವರೆಗೂ ಒಂದು ಜರ್ನಿ ಇದೆ ಅಲ್ಲ, ಆ ಜರ್ನಿಯನ್ನು, ಓಕೆ, ಆ ಒಂದು ಪಯಣವನ್ನು ಈ ಒಂದು ಪೋಯಮ್ನಲ್ಲಿ, ಥ್ರೂ ಔಟ್ ದಿ ಪೋಯಮ್ನಲ್ಲಿ ಹೇಳಲಾಗಿದೆ. ಸೊ ಈ ಒಂದು ಪೋಯಮ್ ಲೈನ್ ಬೈ ಲೈನ್ ಓದುವಾಗ ನಮಗೆ ಗೊತ್ತಾಗುತ್ತೆ ವಾಟ್ ಈಸ್ ವಾಟ್. ಸೊ ಲೆಟ್ಸ್ ಸಿ ಲೈನ್ ಬೈ ಲೈನ್ ದ ಪೋಯಮ್. Child's foot is not yet aware it is a foot and would like to be a butterfly or an apple. So ಮೊದಲನೇ ಟೂ ಲೈನ್ಸ್ from beginning of two lines talks about the child's foot is itself doesn't know it is a foot, but it thinks that it is a butterfly or an ಆ್ಯಪಲ್. ಸೊ ಮೊದಲನೇ ಎರಡು ಲೈನ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಪುಟ್ಟ ಮಗುವಿನ ಒಂದು ಪಾದಕ್ಕೆ ಏನು ಗೊತ್ತಿರಲ್ಲ, ನಾನು ಒಂದು ಪುಟ್ಟ ಪಾದವಾಗಿದ್ದೀನಿ. ಪಾದದ ಕೆಲಸ ಏನು ಅಂದ್ರೆ ನಡೆಯೋದು. ಇದೊಂದು ತಲೆಯಲ್ಲಿ ಇಟ್ಕೋಬೇಕು ನೀವೆಲ್ಲ. ಪಾದದ ಕೆಲಸ ಏನು ಅಂತಂದರೆ ನಡೆಯೋದು. ಆದರೆ ಈ ಒಂದು ಪಾದ ಏನು ತಿಳ್ಕೊಂಡಿರುತ್ತೆ, ನಾನು ಚಿಟ್ಟೆ ಆಗಿದ್ದೀನಿ, ಹಾರಬಹುದು, ಇಲ್ಲ ನಾನು ಒಂದು ಏನಿದೆ ಸೇಬು ಓಕೆ, ಹೀಗೆ ಸೇಬಿನ ಹಣ್ಣಿನ ಥರ ಕೆಂಪಗೆ ಹಾಗೆ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ನಲ್ಲಿ ಪುಟ್ಟ ಪಾದ ಇರುತ್ತೆ. ಆದರೆ ಮುಂದೆ ಹೋಗ್ತಾ ಅದನ್ನು ಏನೇನು ಕಲಿಯುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸ್ಥಾನದಲ್ಲಿ ಗೊತ್ತಾಗುತ್ತೆ. ಬಟ್ ಇನ್ ಟೈಮ್ ಅಂದರೆ ಡ್ಯೂರಿಂಗ್ ದ ಟೈಮ್, ಓಕೆ, ಡ್ಯೂರಿಂಗ್ ದ ಲೈಫ್. ಬಟ್ ಇನ್ ಟೈಮ್, stones and bits of glasses, streets, ladders, and the paths in the rough earth go on teaching the foot that it cannot fly, cannot be a fruit bulging on the branch. Okay, so how the life starts, okay, during the life period. Okay, what else teaches to the foot that it cannot fly? What else means stones. Okay, when you are walking on the street, you will get stones, bits of glass, streets, ladders, so on. Okay, even the rough land also. Okay, by walking on these all the things, how the foot will become
very rough, very painful. Okay, everything will prickle on the in the soul. Okay, prickle in the soul. That teaches it that it cannot fly, and not even it cannot bulge. Okay, it cannot bulge on the branches of the tree as a fruit. ಓಕೆ, ಸೊ ಇವು ಒಂದು ಎರಡನೇ ಸ್ಥಾನದಲ್ಲಿ ಏನು ಹೇಳುತ್ತೆ ಅಂತಂದರೆ, ಆ ಒಂದು ಪುಟ್ಟ ಪಾದಕ್ಕೆ ಓಕೆ ಜೀವನ ಹೇಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಂದರೆ, ಪಾದ ಏನು ಮಾಡಬೇಕು, ನಡ್ಕೋತಾನೆ ಇರಬೇಕಾಗತ್ತೆ, ಒಂದು ಕಡೆ ನಿಂದ್ರಕ್ಕಾಗಲ್ಲ. ಸೊ ಈ ಒಂದು ಪುಟ್ಟ ಪಾದಕ್ಕೆ ಕಲ್ಲುಗಳು ಮತ್ತು ಗಾಜಿನ ಚೂರುಗಳು ಆಗಿರ್ಬೋದು, ಸ್ಟ್ರೀಟ್ಗಳಾಗಿರ್ಬೋದು, ಓಕೆ, ಮತ್ತು ಅದು ಏನಿರುತ್ತೆ ನೆಲ ಇರುತ್ತಲ್ಲ, ರಫ್ ಆದಂಥ ನೆಲವು, ಅದು ಏನಾಗುತ್ತೆ, ಅದು ನಡೆಯುವಾಗ ಕಾಲ್ಗೆ ಚುಚ್ತಾ ಇರುತ್ತೆ. ಆ ಒಂದು ಚುಚ್ಚುವಂಥ ಒಂದು ಪೇನ್ ಇರುತ್ತಲ್ಲ, ನೋವು ಇರುತ್ತಲ್ಲ, ಆ ನೋವು ಅದಕ್ಕೆ ಏನು ಕಲಿಸ್ಕೊಡುತ್ತೆ ಅಂತಂದರೆ, ಅದು ಹಾರಕ್ಕೆ ಸಾಧ್ಯವಿಲ್ಲ. ಮತ್ತು ಮತ್ತೊಂದು ಏನು ಕಲಿಸ್ಕೊಡುತ್ತೆ ಅಂದರೆ, ಅದು ಒಂದು ಸೇಬಿನ ಹಣ್ಣಿನ ಥರ ಒಂದೇ ಗಿಡದ ಮೇಲೆ ಇರೋಕ್ಕೂ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕಲಿಸ್ಕೊಡುತ್ತೆ. ಯಾಕೆ, ಪಾದ ಅಂದರೆ ನಡಿಯಲೇಬೇಕು, ನಡೆದ ಮೇಲೆ ಅದು ಮುಂದೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇದು ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ಹಂತದಲ್ಲಿ ಏನು ಹೇಳ್ತೀನಿ ನೋಡೋಣ. ದೆನ್ ದ ಚೈಲ್ಡ್ಸ್ ಫೂಟ್ ಈಸ್ ಡಿಫೀಟೆಡ್, ಫಾಲ್ಸ್ ಇನ್ ದ ಬ್ಯಾಟಲ್, ಈಸ್ ಎ ಪ್ರಿಸನರ್ ಕಂಡೆಮ್ಡ್ ಟು live in a shoes. So the child's foot finally it becomes defeat. Okay, it gets defeated. From whom? From his own expectations, not from any other, because it was having an expectations of flying or what hanging on the branch like a fruit, but these all such a experience makes it so defeat from that expectation, and it falls into the battle of what? Battle in the battleground of life, real life, because imagination life is something different and real life is something different. And finally it becomes a prisoner of what? Okay, prisoner of a shoe. Here shoe is nothing but a conditions, a limitations, because the path, the foot should be in a shoe in the sense, a baby, a man should be in a limitation. Okay, how the man grows on, okay, how the man grows day by day, he gets some responsibilities, he gets some what conditions, circumstances, in that one only he has to live, he cannot cross those all the things. ಸೊ ಈ ನೆಕ್ಸ್ಟ್ ಸ್ಥಾನದಲ್ಲಿ ಏನು ಹೇಳುತ್ತೆ ಅಂತಂದರೆ, ಆ ಒಂದು ಪುಟ್ಟ ಪಾದ ಇದೆಯಲ್ಲ, ಅದು ಫೈನಲಿ ಏನಾಗುತ್ತೆ ಅಂದರೆ, ಅದು ಸೋಲನ್ನು ಒಪ್ಕೊಳ್ಳುತ್ತೆ. ಯಾವುದ್ರಲ್ಲಿ ಸೋಲ್ ಅಂದರೆ, ಅದರ ಸ್ವಂತ ನಿರೀಕ್ಷೆಗಳಿಂದ. ಓಕೆ, ಅದು ಏನು ನಿರೀಕ್ಷೆ ಮಾಡಿತ್ತು, ನಾನು ಬಟರ್ಫ್ಲೈ ಆಗಬೇಕು, ಹಾರಬೇಕು, ಸ್ವತಂತ್ರವಾಗಿರಬೇಕು, ಮತ್ತು ಒಂದು ಆ್ಯಪಲ್ ಥರ ಹೊಳಿತಾ ಇರಬೇಕು, ರುಚಿಕರವಾಗಿರಬೇಕು ಅನ್ನೋದ್ರ ಬಗ್ಗೆ ಏನದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡಿತ್ತಲ್ಲ, ಆ ನಿರೀಕ್ಷೆಯಿಂದ ಅದು ತಂತಾನೆ ಸೋಲನ್ನು ಒಪ್ಕೊಳ್ಳುತ್ತೆ. ಸೊ ಮುಂದೆ ಹೋಗಿ ಅದು ಏನಾಗುತ್ತೆ ಅಂದರೆ, ಒಂದು ಜೀವನ ಎಂಬ ಒಂದು ಯುದ್ಧದಲ್ಲಿ ಪಾತ್ರ ತಗೊಳ್ಳುತ್ತೆ. ಓಕೆ, ಭಾಗಿಯಾಗುತ್ತೆ. ಮತ್ತು ಮುಂದೆ ಹೋಗಿ ಅದು ಒಂದು ಶೂನಲ್ಲಿ ಪ್ರಿಸನರ್, ಕೈದಿಯಾಗಿದ್ದು ಬಿಡುತ್ತೆ. ಯಾಕೆಂದರೆ ಒಂದು ಪುಟ್ಟ ಪಾದ ಶೂನಲ್ಲಿ ಹೋಗ್ತಿಕ್ಕೆ ತಡ ಏನಾಗುತ್ತೆ, ಸುತ್ತ ಎಲ್ಲ ಕತ್ತಲಾಗಿರುತ್ತೆ, ಹೊರಗಿನ ಲೋಕನೇ ಗೊತ್ತಾಗಲ್ಲ, ಅದಕ್ಕೇನು ಖಾಲಿ ನಡಿಬೇಕು. ಪುಟ್ಟ ಪಾದದ ಏನು ಕೆಲಸ? ಓನ್ಲಿ ವಾಕ್, ಸ್ಟೆಪ್ ಅಪ್ ಅನ್ನೋದ್ರ ಬಗ್ಗೆ ಈ ಒಂದು ಸ್ಟಾನ್ಸ ಹೇಳಲಾಗುತ್ತೆ. ಸೊ ನೆಕ್ಸ್ಟ್ ಸ್ಟಾನ್ಸ ಲೆಟ್ಸ್ ಸಿ. Bit by bit in that dark, it grows to know the world in its own way, out of touch with its fellow, enclosed, feeling out life like a blind man. So bit by bit ಅಂತಂದರೆ ಸ್ಟೆಪ್ ಬೈ ಸ್ಟೆಪ್, ಮೂಮೆಂಟ್ ಬೈ ಮೂಮೆಂಟ್, ಓಕೆ, ಕ್ಷಣ ಅಂತ ಹೇಳ್ಬೋದು, ಟೈಮ್ ಬೈ ಟೈಮ್. ಓಕೆ, that dark ಅಂದರೆ the shoes, in the shoes how it gets, it will be in a dark. Okay, the whole everything is dark surrounding, because
the small foot in the shoes. Okay, it grows to know the world its own way. So the small foot, how it grows, it will come to know the world in its way, its own way. Nobody is there to teach it. Okay, nobody is there to suggest it, nobody is there to suggest any man how he what the moment he or she grows. So foot in the sense a man itself. Okay, out of touch. Okay, out of touch with its fellow, out of touch with its fellow ಅಂತಂದ್ರೆ, so here you will come to know that one more what fellow means one more companion is there of the foot, because the foot will not be alone, because there will be two legs and there will be 2 feet. Okay, that's what, they don't know each other, just they work on their own place. Okay, if right leg goes front, the left leg will be behind, the left leg goes front, the right leg will be behind. In this way they don't know each other, they don't touch each other, just they go on, just they move on. Enclose the feeling out life like a planned mine. Along with what they do means they sacrifice their feelings and just they move on like a blind man. Okay, so ಈ ಒಂದು, ಸೊ ಇಲ್ಲಿ ಬಿಟ್ ಬೈ ಬಿಟ್ ಅಂದರೆ ಕಾಲ ಕಲಿತಾ ಹೋದಂಗೆ, ಕಾಲ ಏನಿದೆ ಅಲ್ಲ ಕಲಿತಾ ಹೋದಂಗೆ. ಇನ್ ದಟ್ ಡಾರ್ಕ್ ಅಂತಂದರೆ ಯಾವಾಗ ಒಂದು ಪುಟ್ಟ ಪಾದ ಆ ಒಂದು ಶೂನಲ್ಲಿ ಹೋದಾಗ ಅದರ ಸುತ್ತಮುತ್ತ ಏನಿರುತ್ತೆ ಒಳ್ಳೆ ಡಾರ್ಕ್ ಆಗಿರುತ್ತೆ. ಸೊ ಅಲ್ಲಿಂದನೇ ಆ ಒಂದು ಪುಟ್ಟ ಪಾದ ಈ ಒಂದು ಲೋಕವನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಒಂದು ಪುಟ್ಟ ಪಾದ ಏನು ಮಾಡುತ್ತೆ ಅಂದರೆ ಅದರದೇ ಆದ ಒಂದು ವೇನಲ್ಲಿ ಈ ಲೋಕವನ್ನು ಗುರುತಿಡಲು ಸ್ಟಾರ್ಟ್ ಮಾಡುತ್ತೆ. ಸೊ ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲ್ಲೋ. ಸೊ ಅದ್ರ ಜೊತೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ ಕವಿ, ಆ ಒಂದು ಪುಟ್ಟ ಪಾದಕ್ಕೆ ಅದರ ಜೊತೆಯಲ್ಲಿರುವಂಥ ಒಂದು ಗೆಳೆಯನನ್ನು ಕೂಡ ಗುರುತಿಡಿಯೋಕ್ಕೆ ಸಾಧ್ಯವಿಲ್ಲ. ಗೆಳೆಯ ಅಂದರೆ ಎರಡು ಕಾಲುಗಳ ಪರಸ್ಪರ ಒಂದು ಹೆಜ್ಜೆಗಳಿಂದನೇ ಮನುಷ್ಯ ಏನು ಮಾಡ್ತಾನೆ ಮುಂದಕ್ಕೆ ಹೋಗ್ತಾನೆ. ಆದರೆ ಒಂದು ಪುಟ್ಟ ಪಾದಕ್ಕೆ ಮತ್ತೊಂದು ಪಾದದ ಬಗ್ಗೆನೂ ಒಂದು ಏನು ಇರಲ್ಲ ಅಂತಂದರೆ ಗುರ್ತಿರಲ್ಲ. ಓಕೆ, ಈ ಒಂದು ರೈಟ್ ಸೈಡ್ ಒಂದು ಪುಟ್ಟ ಪಾದ, ಓಕೆ ರೈಟ್ ಸೈಡ್ ಇರೋ ಪಾದ ನಡೀತಾ ಇದ್ದರೆ ಅದು ಲೆಫ್ಟ್ ಸೈಡ್ ಇರೋ ಪಾದಕ್ಕೂ ಗೊತ್ತಾಗಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ ಪ್ರತಿಯೊಬ್ಬರು ತನ್ನದೇ ಆದಂಥ ಒಂದು ಸ್ಥಾನದಲ್ಲಿ ಒಳ್ಳೆಯವರಾಗಿರ್ತಾರೆ, ಪ್ರತಿಯೊಬ್ಬರು ತನ್ನದೇ ಒಂದು ಸ್ಥಾನದಲ್ಲಿ ಅವರ ಕೆಲಸ ಮಾಡುತ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿಸ್ತಾರೆ. ಸೊ ಆ ಒಂದು ಪುಟ್ಟ ಪಾದ ಮುಂದೆ ಹೋಗಿ ಏನು ಮಾಡುತ್ತೆ ಅಂದರೆ ಎನ್ಕ್ಲೋಸ್ಡ್ ದ ಫೀಲಿಂಗ್ ಔಟ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಸೊ ಅದೊಂದು ಪುಟ್ಟ ಪಾದ ತನ್ನ ಒಂದು ಎಮೋಷನ್ಸನ್ನು ಫೀಲಿಂಗ್ಗಳನ್ನು ಎಲ್ಲ ಏನು ಮಾಡುತ್ತೆ ಎನ್ಕ್ಲೋಸ್ ಮಾಡುತ್ತೆ, ಮುಚ್ಚಿಡುತ್ತೆ ಒಂದು ಪಕ್ಕದಲ್ಲಿ ಮತ್ತು ಜೀವನವನ್ನು ಸಾಗಿಸ್ತಾ ಇರುತ್ತೆ. ಹೇಗೆ ಅಂದರೆ ಕುರುಡನ ಹಾಗೆ ಅದೇನು ಮಾಡುತ್ತೆ ಅಂದರೆ ಜೀವನ ಸಾಗಿಸ್ತಾ ಇರುತ್ತೆ. In next stanza, these soft nails of scots bunched together grow hard and change themselves into obtuse substance, hard as horn, and the tiny petaled toes of the child grow bunched and out of trim, take on the form of eyeless reptiles with the triangular heads like worms. So in this stanza the narrator explains about the nails of the foot, how they were when it gets birth. Okay, when you might have seen the child's nails, how they are scots in the sense transparent, and obtuse substance in the sense non transparent or untransparent. Okay, both the words are used as a scientifically. So scots in the sense transparent, obtuse substance in the sense not transparent. So when a foot is small, okay, very uh, baby foot will be, okay, when a baby foot is
young, the after the birth, how the nails will be very clear, very soft. Okay, and all the fingers will be bunched together means uh, to attach with the one another. Okay, grow hard, how the days pass and how they will become, they grow hard and change themselves. Okay, how the foot will grow, thereafter all the fingers will grow something however in that way. Okay, and along with that obtuse substance, along with that the nails will become how means obtuse substances, untransparent or not transparent, like hard as horn in the sense buffalo's horns will be there. Okay, such like hard will become. If you use nail cutter for cutting, then also they will don't cut soonly. And further, and the tinny petaled toes of the child. Okay, so all the fingers are how means how they compared with the petal, the petals in the sense the leaves of the rose. Okay, so the petals, tiny petals in the sense all the fingers, all the toes. Okay, all the toes thereof uh, grow bunched and out of the trim. How they become, they grow like indisciplinarily. Okay, so here and there and like that, there will be no systematic growing, take on the form of eyeless reptiles with a triangular heads like worms. So finally how they will become is they will become very hard, and there the nails head how will become, somewhere the round, somewhere the rectangular, somewhere triangular. Okay, so there how like worms in the some other insects. ಸೊ ಈ ಒಂದು ಸ್ಟ್ಯಾನ್ಸದಲ್ಲಿ ಕವಿ ಏನು ಹೇಳ್ತಾರೆ ಅಂತಂದರೆ, ಪಾದದ ಒಂದು ಉಗುರುಗಳ ಬಗ್ಗೆನೂ ಏನು ವರ್ಣನೆ ಮಾಡ್ತಾರೆ. ಆ ಉಗುರುಗಳು ಹುಟ್ಟಿನ ಕೂಸಿನ ಒಂದು ಪಾದದ ಉಗುರು ಹೇಗಿರುತ್ತೆ ಅಂದರೆ ಸಾಫ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸ್ಕಾಟ್ಸ್ ಅಂದರೆ ಟ್ರಾನ್ಸ್ಪರೆಂಟ್, ಬರ್ತಾ ಹೇಗಾಗುತ್ತೆ ಅಂದರೆ ಆಪ್ಕ್ಯೂಸ್ ಸಬ್ಸ್ಟೆನ್ಸ್ ಆಗುತ್ತೆ. ಅವು ಪಾದಗಳು ದೊಡ್ಡದಾಗ್ತಾ ಹೋದಂಗೆ ಆ ನೀಲ್ಸ್ಗಳು ರಫು ಹಾರ್ಡ್ ಆಗಿರುತ್ತೆ. ಹೇಗಾಗಿರುತ್ತೆ ಅಂದರೆ ಒಂದು ಎಮ್ಮೆಯ ಕೊಂಬಿನ ಹಾಗೆ ರಫ್ ಆಗಿರ್ತವೆ. ಓಕೆ, ಆ ಒಂದು ಉಗುರುಗಳು ಸಣ್ಣ ನಿಲ್ಲಕ್ಕಾಗೆ. ಓಕೆ, ಪುಟ್ಟ ಪಾದ, ಮಗುವಿನ ಪಾದದ ಹೇಗಿರುತ್ತೆ ಅಂದರೆ ಪೆಟಲ್ಸ್ ಥರ ಇರುತ್ತೆ. ಪೆಟಲ್ಡ್ ಅಂದರೆ ಒಂದು ಗುಲಾಬಿ ಹೂವಿನ ಒಂದು ಎಲೆ ಇರುತ್ತಲ್ಲ, ಆ ಹೂವಿನ ಸುತ್ತ ಪದರುಗಳು ಇರ್ತಾವಲ್ಲ, ಆ ಎಲೆಗೆ ಪೆಟಲ್ಡ್ ಅಂತಾರೆ. ಟೋಸ್ ಆಫ್ ದ ಚೈಲ್ಡ್, ಅವು ಹೇಗೆ ಬೆಳೀತಾ ಹೋದಂಗೆ ಅವೇನಾಗುತ್ತೆ ಅಂದರೆ ಓಕೆ ಅದರ ಒಂದು ಹೆಡ್ ಏನಾಗುತ್ತೆ ಟ್ರಯಾಂಗಲ್ ರೂಪಲ್ಲಾಗ್ಬೋದು, ರೆಕ್ಟ್ಯಾಂಗಲ್ ರೂಪ್ನಲ್ಲಾಗ್ಬೋದು. ಓಕೆ, ಅದರ ಹೆಡ್ಡನ್ನು ಆಗಿರುತ್ತೆ, ಸ್ವಲ್ಪ ವಂಕನೇ ಬೆಳುತ್ತೆ, ಟಿಂಕನೇ ಬೀಳುತ್ತೆ. ಓಕೆ, ಹೇಗೆ ಅಂದರೆ ಒಂದು ಹುಳದ ಥರ. ಓಕೆ, ಹುಳಗಳು ನೋಡಿರ್ಬೋದು ನೀವು, ವಂಕ ಟಿಂಕನೇ ಇದ್ದಿರ್ತಾವಲ್ಲ, ಸೊ ಆ ರೀತಿಯಿಂದ ಬೆಳುತ್ತೆ ಅಂತ ಈ ಒಂದು ಸ್ಥಾನದಲ್ಲಿ ಗೊತ್ತಾಗುತ್ತೆ. So remaining let's see in next class. Thank you for watching.